ಇಸ್ರೋ ವಿಜ್ಞಾನಿಗಳ ರಾಜೀನಾಮೆ ಇತ್ತೀಚೆಗೆ ದೇಶದ ವಿಜ್ಞಾನ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ದೇಶದ ಬಾಹ್ಯಾಕಾಶ ಸಂಶೋಧನಾ ಕ್ಷೇತ್ರಕ್ಕೆ ಮಹತ್ವದ ಕೊಡುಗೆ ನೀಡುತ್ತಿರುವ ಇಸ್ರೋದಲ್ಲಿ ವಿಜ್ಞಾನಿಗಳು ರಾಜೀನಾಮೆ ನೀಡುತ್ತಿರುವ ಬೆಳವಣಿಗೆ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಈ ರಾಜೀನಾಮೆಗಳ ಹಿಂದೆ ಇರುವ ಕಾರಣಗಳೇನು? ಇಸ್ರೋದಂತಹ ಪ್ರಮುಖ ವೈಜ್ಞಾನಿಕ ಸಂಸ್ಥೆಗಳಲ್ಲಿ ವಿಜ್ಞಾನಿಗಳು ಎದುರಿಸುತ್ತಿರುವ ಸವಾಲುಗಳೇನು? ಈ ಬೆಳವಣಿಗೆ ದೇಶದ ಬಾಹ್ಯಾಕಾಶ ಸಂಶೋಧನೆಯ ಮೇಲೆ ಯಾವ ರೀತಿಯ ಪರಿಣಾಮ ಬೀರಬಹುದು? ಈ ಎಲ್ಲ ಪ್ರಶ್ನೆಗಳ ಕುರಿತು ವಿಜ್ಞಾನ ಬರಹಗಾರ ಆರ್ ರಾಮಕೃಷ್ಣ ಅವರು ಪಶುವೈದ್ಯರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ಎನ್.ಬಿ. ಶ್ರೀಧರ್ ಅವರನ್ನ ಸಂದರ್ಶಿಸಿದ್ದಾರೆ. ಡಾಕ್ಟರ್ ಎನ್.ಬಿ. ಶ್ರೀಧರ್ ಅವರಿಗೆ ನಮಸ್ಕಾರ. ನಮಸ್ಕಾರ ಸರ್. ಸರ್, ಇತ್ತೀಚಿನ ಕೆಲವು ತಿಂಗಳುಗಳಲ್ಲಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇಸ್ರೋಗೆ ಸುಮಾರು 100 ವಿಜ್ಞಾನಿಗಳು ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನುವಂಥ ಸುದ್ದಿ ಬಹಳ ದೇಶದಿಂದ ಗಮನ ಸೆಳೀತು. ತಕ್ಷಣಕ್ಕೆ ತಮ್ಮ ಪ್ರತಿಕ್ರಿಯೆ ಏನು ಸರ್? ಅದರ ಬಗ್ಗೆ ತಮ್ಗೇನು ಅನ್ಸುತ್ತೆ? ಈ ರಾಜೀನಾಮೆ ಇಲ್ಲಿಗೆ ನಿಲ್ಲಲ್ಲ. ಇದೇ ರೀತಿ ನಮ್ಮ ಸಂಶೋಧನಾ ಪರಿಸರ ಇದ್ದರೆ ಇದು ನಿರಂತರವಾಗಿ ಆಗುತ್ತೆ. ಕೇವಲ ಇಸ್ರೋ ಅಷ್ಟೇ ಅಲ್ಲ, ದೇಶದ ಬೇರೆ ಬೇರೆ ವೈಜ್ಞಾನಿಕ ಸಂಸ್ಥೆಗಳು ಏನಿದ್ದಾವೆ ಅವು ಸಹಿತ ಇದೇ ಒಂದು ರಾಜೀನಾಮೆ ತಲ್ಲಣನ ಸೃಷ್ಟಿ ಮಾಡ್ಬೋದು ಅಂತ ನನಗೆ ಅನಿಸುತ್ತೆ. ಏನು ಸರ್, ತಾವು ಒಬ್ಬ ವಿಜ್ಞಾನಿಯಾಗಿ ಇದರ ಹಿಂದಿನ ಕಾರಣ ಏನು ಅಂತ ತಮ್ಗೆ ಅನಿಸ್ತಾ ಇದೆ? ಇದು ಬಹಳ ಗಂಭೀರವಾದ ವಿಷಯ. ಅನೇಕ ವರ್ಷಗಳಿಂದ ವೈಜ್ಞಾನಿಕ ಕ್ಷೇತ್ರವನ್ನ ವಿವಿಧ ಸರ್ಕಾರಗಳು ಮಾಡಿದಂತಹ ಒಂದು ಏನಿದೆ ಅದರ ಬಗ್ಗೆ ನಿಷ್ಕಾಳಜಿ ಇದಕ್ಕೆ ಕಾರಣ ಆಗಿದೆ. ಈ ಇಸ್ರೋ ಇದೇನಿದೆ ಇದೊಂದು ಗೊತ್ತಾಗ್ತಾ ಇದೆ ಅಷ್ಟೇ. ಆದರೆ ಯಾಕೆ ಗೊತ್ತಾಗುತ್ತೆ ಅಂತಂದರೆ, ಇಸ್ರೋ ಈ ರಾಕೆಟ್ಗಳನ್ನು ಇತ್ಯಾದಿಗಳನ್ನು ಹಾರಿ ಬಿಡೋದ್ರಿಂದ ಸ್ವತಃ ಪ್ರಧಾನಮಂತ್ರಿಗಳಿಂದ ಹಿಡಿದು ಎಲ್ಲರೂ ಸಹಿತ ಇದನ್ನು ಪ್ರಶಂಸೆ ಮಾಡ್ತಾರೆ. ಆ ಕಾರಣದಿಂದ ಇದು ಸಹಿತ ಚಂದ್ರಯಾನದಂಥ ಅನೇಕ ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ನಡೆಸಿ ಜನರ ಗಮನ ಸೆಳೆದಿದೆ ಇಸ್ರೋ. ನಿಮಗೂ ಗೊತ್ತದ್ದು. ಇಂತಹ ಸಂಸ್ಥೆಯ ಪ್ರಮುಖ ವಿಜ್ಞಾನಿಗಳು ಅದರೂ ಸಹಿತ ಅನೇಕ ಯೋಜನೆಗಳ ಡೈರೆಕ್ಟರ್ಗಳು ಅವರು ರಾಜೀನಾಮೆ ಕೊಟ್ಟು ಹೋಗ್ತಾ ಇದ್ದಾರೆ ಅಂತಂದಾಗ ಸ್ವಲ್ಪ ಸಾರ್ವಜನಿಕರ ಗಮನ ಸೆಳೆದಿದೆ. ಅದು ಬಿಟ್ಟರೆ ಪ್ರತಿಭಾ ಪಲಾಯನ ನಮ್ಮ ದೇಶಕ್ಕೆ ಏನೂ ಹೊಸ ಒಂದು ವಿಷಯ ಏನೂ ಅಲ್ಲ. ಯಾಕಂದರೆ ಇಲ್ಲಿ ವಿಜ್ಞಾನಿಗಳಿಗೆ ಸಂಶೋಧನೆ ಮಾಡಲಿಕ್ಕೆ ಬೇಕಾಗುವಂತಹ ಒಂದು ಏನಿದೆ ಪ್ರಯೋಗಶಾಲೆಯ ಒಂದು ವಾತಾವರಣ ಇರ್ಬೋದು ಅಥವಾ ಇತರ ಅನುಕೂಲಗಳು ಅಷ್ಟೊಂದು ಜಾಸ್ತಿ ಇರದೇ ಇರೋದು ಬಹಳ ವರ್ಷಗಳಿಂದ ಕಾರಣ. ಅದು ಏನಾಗಿದೆ ಅಂತಂದರೆ ಇಸ್ರೋದಲ್ಲಿ ರಾಜೀನಾಮೆ ಕೊಟ್ಟಾಗ ಒಂದಷ್ಟು ಜನರ ಗಮನ ಸೆಳೆದಿದೆ. ಬಿಟ್ಟರೆ ಈ ಪ್ರತಿಭಾ ಪಲಾಯನ ಅಥವಾ ಪ್ರತಿಭಾ ನಿರ್ಗಮನ ಅಂತ ನಾವು ಹೇಳ್ಬೋದು. ಪಲಾಯನ ಬೇಡ, ನಿರ್ಗಮನ ಅಂತ ನಾವು ಹೇಳ್ತಾ ಇರೋದು ಇದು ಒಳ್ಳೆಯ ವಿಷಯ ಅಲ್ಲ ನಮ್ಮ ದೇಶಕ್ಕೆ. ಮಾಧ್ಯಮಗಳ ವರದಿಯನ್ನ ನೋಡಿ ಹೇಳೋದಾದ್ರೆ ವಿಜ್ಞಾನಿಗಳಿಗೆ ಇದರಲ್ಲಿ ಪ್ರತಿಭಾ ನಿರ್ಗಮನ ಅನ್ನೋದಕ್ಕಿಂತ ವೇತನದ ಪ್ರಶ್ನೆ ಇದರಲ್ಲಿ ಬಹಳ ಗಂಭೀರವಾಗಿದೆ ಅಂತೇಳಿ ಕೆಲವು ಮಾಧ್ಯಮಗಳ ವರದಿಗಳು ಹೇಳಿದ್ದಾವೆ. ಅದರ ಬಗ್ಗೆ ಏನು ಸರ್ ಸತ್ಯಾಸತ್ಯತೆ? ವೇತನ ಮಾತ್ರ ಕಾರಣವಲ್ಲ, ವೇತನವೂ ಕಾರಣ ಅಂತ ಹೇಳ್ಬೋದು. ಯಾಕಂದ್ರೆ ಅನೇಕ ವಿಜ್ಞಾನಿಗಳೇನಿರ್ತಾರೆ ತುಂಬ ಅವರ ಜೀವನವನ್ನೇ ಪಣಕ್ಕಿಡ್ತಾರೆ. ಅವರಿಗೆ ವೇತನನೇ ಪ್ರಮುಖವಾಗಿದ್ದರೆ ಭಾರತದಿಂದ ಅನೇಕ ಜನ ವಿಜ್ಞಾನಿಗಳು ಇತ್ತೀಚೆಗೆ ಬೇರೆ ದೇಶಕ್ಕೆ ಹೋಗಬೇಕಾಗಿತ್ತು. ಆ ರೀತಿ ಏನೂ ಇಲ್ಲ. ಆದರೆ ಇಸ್ರೋದಂತಹ ದೊಡ್ಡ ಸಂಸ್ಥೆ ಇದೆ ಅಂದರೆ ದೇಶದಲ್ಲಿ ಇದೊಂದು ದೊಡ್ಡ ಸಂಸ್ಥೆ, ಬಹಳ ಸಂಶೋಧನೆಯನ್ನು ಮಾಡುತ್ತೆ, ಅನೇಕ ಉಪಗ್ರಹಗಳನ್ನು ಆಕಾಶಕ್ಕೆ ಹಾರಿಸಿದೆ, ಅದರಿಂದ ತುಂಬ ದೇಶಕ್ಕೆ ಅಭಿವೃದ್ಧಿ ಆಗತ್ತೆ ಅಂತ ಪ್ರತಿಷ್ಠಿತ ಸಂಸ್ಥೆಯಿಂದ ವಿಜ್ಞಾನಿಗಳು ಪಲಾಯನ ಮಾಡೋದು ಕೇವಲ ಏನು ಸಂಬಳಕ್ಕಾಗಿ ಮಾತ್ರ ಅಲ್ಲ. ಯಾಕಂದರೆ ಇಸ್ರೋದಲ್ಲಿ ಬೇರೆ ಸಂಸ್ಥೆಗಳಿಗೆ ಹೋಲಿಸಿದಾಗ ವೇತನವೂ ಜಾಸ್ತಿ ಇದೆ. ಆದರೆ ಇದಕ್ಕೆ ಹೋಲಿಸಿದಾಗ ಹೊರಗಿಡುವ ಪ್ರಪಂಚದಲ್ಲಿರುವಂತಹ ಖಾಸಗಿ ಉಪಗ್ರಹ ಉಡಾವಣಾ ಸಂಸ್ಥೆಗಳೆಲ್ಲ ಹೋಲಿಸಿದರೆ ತುಂಬ ಜಾಸ್ತಿ ಇದೆ. ಹಾಗೆಯೇ ಮತ್ತೆ ಏನಿದೆ ಸೌಲಭ್ಯಗಳು ಸಹಿತ ಅಲ್ಲಿ ಜಾಸ್ತಿ ಇದೆ. ಯಾಕಂದರೆ ವಿಜ್ಞಾನಿಗಳು ಉಳಿದುಕೊಳ್ಳಲಿಕ್ಕೆ ಅನುಕೂಲಕರವಾದ ಒಂದು ವಾತಾವರಣ ಬೇಕಾಗುತ್ತೆ ಅವರಿಗೆ. ಕೇವಲ ಸಂಬಳ ಮಾತ್ರ ಅಲ್ಲ, ಸಂಬಳವೂ ಸಹಿತ ಬಹಳ ಮುಖ್ಯನೇ. ಆದರೆ ಅದಕ್ಕೆ ಸಂಶೋಧನೆಗೆ ಪ್ರೋತ್ಸಾಹ ಮತ್ತು ಆಂತರಿಕ ಒಂದು ಏನಿದೆ ಒಂದು ಉತ್ತಮವಾದ ವಾತಾವರಣವನ್ನು ಉಂಟು ಮಾಡಿಕೊಳ್ಳೋದು, ಒಂದು ಸಮೂಹವಾಗಿ ಕೆಲಸ ಮಾಡುವಂತಹ ಒಂದು ವಾತಾವರಣ ನಮ್ಮ ದೇಶದಲ್ಲಿ ಅನೇಕ ಸಂಸ್ಥೆಗಳಲ್ಲಿ ಇವತ್ತು ಇಲ್ಲ ಅಂತ ಇದಕ್ಕೆ ನಾವು ಹೇಳ್ಬೋದು. ಸರ್, ನಾನು ಕನ್ನಡದ ಒಂದು ಜನಪ್ರಿಯ ಪತ್ರಿಕೆ ಪ್ರಜಾವಾಣಿಯಲ್ಲಿ ಬಂದಂತ ಮಾಹಿತಿಯನ್ನು ತಮಗೆ ಗಮನಕ್ಕೆ ತರ್ತೀನಿ. ತಾವು ಗಮನಿಸಿರ್ತೀರಿ ಈಗಾಗಲೇ. ಅಲ್ಲಿ ವರದಿ ಏನು ಹೇಳುತ್ತೆ ಅಂತಂದ್ರೆ, ಇಸ್ರೋ ಸಂಸ್ಥೆಗೆ ಯಾರು ವಿಜ್ಞಾನಿಗಳು ಹೊಸದಾಗಿ ಸೇರ್ತಾರೆ, ಹೊಸದಾಗಿ ವಿಜ್ಞಾನಿಗಳು ಮತ್ತು ತಂತ್ರಜ್ಞರು, ಅವರಿಗೆ
ವರ್ಷಕ್ಕೆ 8 ಲಕ್ಷದಿಂದ 14 ಲಕ್ಷದವರೆಗೆ ವೇತನ ವರ್ಷಕ್ಕೆ ಇದೆ ಅಂತ ಒಂದು ಇದಿದೆ. ಸ್ವಲ್ಪ ಅನುಭವಿಗಳಾದ್ರೆ, ಮಧ್ಯಮ ಹಂತದಲ್ಲಿ ಸೇರ್ಕೊಳ್ಳುವಂಥವರಾದ್ರೆ ಅವರಿಗೆ ವರ್ಷಕ್ಕೆ ಒಂದು 10 ಲಕ್ಷದಿಂದ 25 ಲಕ್ಷದವರೆಗೆ ವೇತನ ಇದೆ ಅಂತ ಮಾಧ್ಯಮದ ವರದಿ, ಪರ್ಟಿಕ್ಯುಲರ್ ಆಗಿ ಪ್ರಜಾವಾಣಿಯಲ್ಲಿ ಬಂದಂತ ಒಂದು ಅಂಕಿಅಂಶಗಳನ್ನ ನಿಮಗೆ ಕೋಟ್ ಮಾಡ್ತಾ ಇದ್ದೀನಿ ಸರ್. ಇದನ್ನ ನೋಡಿದಾಗ ಸಾಕಷ್ಟು ಕಡಿಮೆ ಇದೆ ವಿಜ್ಞಾನಿಗಳಿಗೆ ಅವರ ಪ್ರತಿಭೆ ಮತ್ತು ಪರಿಶ್ರಮ ಏನ್ ಪಡ್ತಾರೆ ಅವರು, ಅದಕ್ಕೆ ತಕ್ಕಂತ ವೇತನ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆಯಲ್ಲ ಸರ್. ಇದು ನಿಜನೇ ಒಂದು ಅರ್ಥದಲ್ಲಿ. ಯಾಕಂದ್ರೆ ಇಲ್ಲಿ ಒಂದು ಸಂಸ್ಥೆಯಲ್ಲಿ ಕಾಯಂ ವಿಜ್ಞಾನಿಗಳು ಮತ್ತೆ ಗುತ್ತಿಗೆ ಆಧಾರದ ವಿಜ್ಞಾನಿಗಳು ಮತ್ತೆ ಈ ಯೋಜನೆಗಳಲ್ಲಿ ತಾತ್ಕಾಲಿಕವಾಗಿ ಕೆಲಸದಲ್ಲಿ ಸೇರ್ಕೆ ಬಿಟ್ಟು ನಂತರ ಯೋಜನಾ ಅವಧಿ ಏನಿದೆ ಅದು ಮುಗಿದ ಮೇಲೆ, ಉದಾಹರಣೆಗೆ ಚಂದ್ರಯಾನದಂತ ಒಂದು ಯೋಜನೆ ಮಾಡಿದಾಗ 1000 ಜನ ಬೇಕಾಗಿದ್ದಾರೆ. ಆ ಯೋಜನೆ ಮುಗಿದ ನಂತರ ಅದನ್ನ ಮುಗಿದ ಮೇಲೆ ಅವ್ರನ್ನ ಮುಂದುವರಿಸಲ್ಲ. ಆ ರೀತಿಯಿಂದ ಇದು ಸಂಬಳವೂ ಒಂದು ವೇತನ ಅಂದ್ರೆ ಏನಿದೆ ಸರ್ಕಾರದ ಸಂಬಳ, ಅದು ಒಂದು ನೀತಿ ನಿಯಮಗಳ ಪ್ರಕಾರ ಎಲ್ಲ ಕಡೆ ಏನಿದೆ ವೇತನವನ್ನು ಕೊಡ್ತಾರೆ ಅದನ್ನೇ ಕೊಡ್ತಾರೆ. ಅದು ಬೇರೆ ರಂಗಕ್ಕೆ ಅನುಕೂಲ ಆಗ್ಬೋದು, ಆದರೆ ಉದಾಹರಣೆಗೆ ಶೈಕ್ಷಣಿಕ ರಂಗದಲ್ಲಿ ಅತ್ಯಂತ ಕಡಿಮೆ ಸಂಬಳ ಕೊಡ್ತಾರೆ. ಆದರೆ ಇಸ್ರೋದಂತಹ ಒಂದು ಸಂಸ್ಥೆ ಏನಿದೆ ಅದು ಅತ್ಯಂತ ಸ್ಕಿಲ್ಡ್ ಅಥವಾ ಕೌಶಲ್ಯತೆ ಬೇಕಾದಂತಹ ಒಂದು ವೃತ್ತಿಯಾಗಿರುತ್ತಿದ್ದು ಅದಕ್ಕೆ ಕೊಡ್ತಾ ಇರುವಂತಹ ಏನು ಸಂಬಳ ಇದೆ ಅದು ಬಹಳ ಕಡಿಮೆ ಇದೆ ಅದನ್ನೇ ಹೇಳ್ಬೋದು. ಆದರೆ ಅದಕ್ಕಿಂತ ಮುಖ್ಯವಾಗಿ ವಿಜ್ಞಾನಿಗೆ ಒಬ್ಬನಿಗೆ ಸಂಬಳ ಬಹಳ ಮುಖ್ಯ. ಹೌದು, ಎಲ್ಲರ ಜೀವನಕ್ಕೆ ಇದ್ದಾಗೆ ಅವನ ಜ್ಞಾನವನ್ನು ಏನು ಆತ ಬಳಸಿಬಿಟ್ಟು ಆತ ಗಳಿಸಬೇಕಾಗತ್ತೆ. ಆದರೆ ಅದಕ್ಕಿಂತ ಬಹಳ ಮುಖ್ಯವಾಗಿ ಸಂಶೋಧನಾ ಸ್ವಾತಂತ್ರ್ಯ ಅಂತ ನಾವೇನು ಹೇಳ್ತೀವಿ ಅದು ಒಂದು. ಅಂದರೆ ನನಗೆ ಈ ರೀತಿ ಒಂದು ಸಂಶೋಧನೆ ಮಾಡ್ಬೋದು, ಅದರಲ್ಲಿ ಫೇಲ್ಯೂರ್ ಆಗ್ಬೋದು ಅಥವಾ ಸಕ್ಸಸ್ ಆಗ್ಬೋದು. ಫೇಲ್ಯೂರ್ ಆದಾಗ ಅವನನ್ನು ತುಂಬ ಹೀಗಳೆಯೋದು ಅಥವಾ ಅದನ್ನು ಸಕ್ಸಸ್ ಆದಾಗ ಅದನ್ನು ಯಾರದೋ ಒಂದು ತಲೆಗೆ ಕಟ್ಟೋದು, ಈ ರೀತಿ ಇದ್ದಾಗ ಆತನಿಗೆ ಬಹಳ ಬೇಸರ ಆಗುತ್ತೆ. ಇಲ್ಲಿ ಹೋದರೆ ಮತ್ತೊಂದು ಸಾಧನೆಗೆ ಮಾನ್ಯತೆ, ಅಂದರೆ ಆತ ಸಾಧನೆ ಮಾಡಿದಾಗ ಆತನ ವೇತನವನ್ನು ಸಹಿತ ಹೆಚ್ಚಿಸಬಹುದು. ಉದಾಹರಣೆಗೆ ಖಾಸಗಿ ಕಂಪನಿಗಳಲ್ಲೆಲ್ಲ ಈ ವ್ಯವಸ್ಥೆ ಇದೆ, ಆದರೆ ಸರ್ಕಾರದ ಸಂಸ್ಥೆಗಳಾದಂಥ ಇಸ್ರೋದಲ್ಲಿ ಇದು ವ್ಯವಸ್ಥೆ ಇಲ್ಲ. ಮತ್ತೆ ಬಡ್ತಿ ಏನಿದೆ ಖಾಸಗಿ ಕಂಪನಿಗಳಲ್ಲ, ಆದರೆ ಅದಕ್ಕೆ ಸಾಧನೆಗೆ ಅಥವಾ ಅವರು ಕೊಟ್ಟಂತಹ ಕೊಡುಗೆಗೆ ತಕ್ಕ ಹಾಗೆ ಪ್ರತಿ ವರ್ಷ ಅವರಿಗೆ ಏನಿದೆ ಇನ್ಕ್ರಿಮೆಂಟ್ಸು ಅಥವಾ ಬೋನಸ್ ಇತ್ಯಾದಿಗಳನ್ನ ಕೊಡ್ತಾರೆ. ಆದರೆ ಈ ರೀತಿಯ ಸರ್ಕಾರಿ ಸಂಸ್ಥೆಗಳಲ್ಲಿ ಇದು ಯಾವುದೋ ಒಂದು ಅಷ್ಟು ಸರಿಯಾಗಿರಲ್ಲ. ಇಲ್ಲಿ ಎಲ್ಲರೂ ಒಂದೇ, ಎಲ್ಲರಿಗೂ ಒಂದೇ ತರಹ ಅವರವರ ಸೇವಾ ಅವಧಿಗೆ ಸಂಬಂಧಿಸಿದ ಹಾಗೆ ಒಂದು ವೇತನ ಭೃತಿ ಸಿಗತ್ತೆ. ನ್ಯಾಯಸಮ್ಮತ ಮೌಲ್ಯಮಾಪನ ಬಹಳ ಇದರಲ್ಲಿ ಕಷ್ಟ. ಅಂದರೆ ಕ್ರಿಟಿಕಲ್ ಇವ್ಯಾಲ್ಯೂಯೇಷನ್ ಅಂತ ನಾವೇನು ಹೇಳ್ತೀವಿ, ಅಂದರೆ ಆತ ಏನು ಕೆಲಸ ಮಾಡಿದ್ದಾನೆ ಅದಕ್ಕೆ ತಕ್ಕ ಹಾಗೆ ಆತನ ಪ್ರತಿ ವರ್ಷದ ಒಂದು ಇನ್ಕ್ರಿಮೆಂಟ್ ಇರ್ಬೋದು, ಆ ರೀತಿದು. ಯಾಕಂದರೆ ಇಲ್ಲಿ ಸರ್ಕಾರದ ಕೆಲಸದಲ್ಲಿ ಕುದುರೆನೂ ಒಂದೇ ಕತ್ತೆನೂ ಒಂದೇ ಈ ರೀತಿ ಆಗಿಬಿಟ್ಟಿದೆ. ಮತ್ತೊಂದು ಅಂತಂದರೆ ಅಗತ್ಯ ಸಾಧನಗಳನ್ನು ಅವರಿಗೆ ಒದಗಿಸೋದು, ಇದು ಬಹಳ ಮುಖ್ಯ. ಯಾಕಂದರೆ ಅನೇಕ ಸಾಧನಗಳನ್ನು ನಾವು ಬೇರೆ ದೇಶದಿಂದ ಆಮದು ಮಾಡುವಂತಹ ಒಂದು ಪರಿಸ್ಥಿತಿ ಇದೆ. ನಮ್ಮ ದೇಶದಲ್ಲಿ ತಯಾರಾಗುವಂತಹ ಸಾಧನಗಳು ಬಹಳ ಕಡಿಮೆ. ಆ ಕಾರಣದಿಂದ ಈ ಸಾಧನಗಳನ್ನು ನಾವು ತರಿಸ್ಕೊಳ್ಬೇಕಾದ್ರೆ ವರ್ಷಗಟ್ಟಲೆ ಕಳೆದೋಗ್ಬಿಡುತ್ತೆ. ಯಾಕಂದರೆ ಈ ಬ್ಯೂರೋಕ್ರಾಟಿಕ್ ಸೆಟಪ್ ಏನಿದೆ, ಇವು ಟೆಂಡರ್ಗಳು ಇತ್ಯಾದಿಗಳು ಅಲ್ಲಿ ಕಳೆದೋಗ್ಬಿಡುತ್ತೆ. ಮತ್ತೆ ನಿರ್ಧಾರ ಕೈಗೊಳ್ಳುವ ಅಧಿಕಾರ ಅವರಿಗೆ ಇರೋದೇ ಇಲ್ಲ. ತಾಂತ್ರಿಕವಾದ ವ್ಯಕ್ತಿ ತಾಂತ್ರಿಕವಾದ ಒಂದು ನಿರ್ಧಾರ ತೆಗೆದುಕೊಳ್ಬೇಕು. ಆದರೆ ಇಲ್ಲಿ ನಿರ್ಧಾರವನ್ನು ಯಾರೋ ಒಬ್ಬ ಬ್ಯೂರೋಕ್ರಾಟ್ ಮೇಲ್ಗಡೆ ಹಂತದಲ್ಲಿ ದೆಹಲಿ ಹಂತದಲ್ಲಿ ಕೂತ್ಕೊಂಡು ತೆಗೆದುಕೊಳ್ತಾನೆ. ಅದಕ್ಕಾಗಿ ಅವರಿಗೆ ಸ್ವಾತಂತ್ರ್ಯ ಇಲ್ಲ, ಅಥವಾ ನನ್ನ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಇಲ್ಲಿ ಬಹುತೇಕ ಪ್ರೋತ್ಸಾಹ ಇಲ್ಲ ಎಂಬ ಒಂದು ಕಲ್ಪನೆ ಬರೋದ್ರಿಂದ ಅವರು ಬಿಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಸರ್. ಮತ್ತೆ ಇನ್ನೂ ಒಂದು ನಾನು ಮಾಧ್ಯಮದಲ್ಲೇ ವರದಿಯಾಗಿರುವಂತ ಅಂಶನ ತಮ್ಮ ಗಮನಕ್ಕೆ ತರ್ತೀನಿ, ತಮ್ಮ ಗಮನಕ್ಕೆ ಈಗಾಗಲೇ ಇರಲೂಬಹುದು. ಈ ಹಿಂದೆ ಇಸ್ರೋ ಸಂಸ್ಥೆಗೆ ಪೈಪೋಟಿ ಒಡ್ಡುವಂತ ಖಾಸಗಿ ಸಂಸ್ಥೆಗಳು ಅಷ್ಟಾಗಿ ಇರಲಿಲ್ಲ. ಪೂರಕವಾದಂತ ಕೆಲವು ಸಾಮಗ್ರಿಗಳನ್ನ ಪೂರೈಕೆ ಅಷ್ಟೇ ಮಾಡ್ತಾ ಇದ್ವು. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಇಸ್ರೋಗೆ ಒಂದು ಸವಾಲನ್ನ ಹಾಕೋ ರೀತಿಯಲ್ಲಿ, ಪೈಪೋಟಿ ಒಡ್ಡುವಂತ ರೀತಿಯಲ್ಲಿ ಖಾಸಗಿ ಸಂಸ್ಥೆಗಳು ಬೆಳೆದಿದ್ದಾವೆ ಮತ್ತು ಆ ಖಾಸಗಿ ಸಂಸ್ಥೆಗಳು ವಿಜ್ಞಾನಿಗಳು ಮತ್ತು ತಂತ್ರಜ್ಞರನ್ನ ಸೆಳೀತಾ ಇದ್ದಾವೆ ಅಂತ ಒಂದು ಮಾಹಿತಿಗಳೆಲ್ಲನೂ ಕೂಡ ಇದ್ದಾವೆ. ನಾನು ಕೆಲವು ಸಂಸ್ಥೆ ಹೆಸರುಗಳನ್ನು ಕೂಡ ಹೇಳ್ಬೋದು ಖಾಸಗಿ ಸಂಸ್ಥೆಗಳದ್ದು. ಸ್ಕೈರೂಟ್ ಏರೋಸ್ಪೇಸ್, ಅಗ್ನಿಕುಲ್ ಕಾಸ್ಮೋಸ್, ಪಿಕ್ಸೆಲ್, ಬೆಲ್ಲಾಟ್ರಿಕ್ಸ್, ಧ್ರುವ್ ಸ್ಪೇಸ್, ಈ ತರದ ಹಲವಾರು ಸಂಸ್ಥೆಗಳೀಗ ಇಸ್ರೋಗೆ ಪೈಪೋಟಿ ಒಡ್ಡೋ ರೀತಿಯಲ್ಲಿ ಬೆಳವಣಿಗೆ ಆಗಿದ್ದಾವೆ ಅಂತ ವರದಿಗಳು ಹೇಳ್ತಾ ಇದ್ದಾವೆ. ಇದ್ರ ಬಗ್ಗೆ ಏನಾದ್ರು ತಾವು ಬೆಳಕು ಚೆಲ್ಬಹುದಾ ಸರ್? ಸ್ವಲ್ಪ ಖಾಸಗೀಕರಣದ ಒತ್ತಡ ಇದೆಯಾ ಈ ಹಿಂದೆ? ಸರ್ಕಾರದ ಸಂಸ್ಥೆಗಳೇ ಎಲ್ಲಾ ಕೆಲಸನೂ ಮಾಡಕ್ ಅದು ಚಾನ್ಸಸ್ ಇಲ್ಲ.
ಅನೇಕ ದೇಶಗಳಲ್ಲಿ ನಾವು ಮುಂದುವರೆದಂತಹ ದೇಶದ ಅಮೆರಿಕ ಅಂತ ಹೇಳ್ತೀವಿ ಅಥವಾ ಇಸ್ರೇಲ್ ಅಂತ ಹೇಳ್ತೀವಿ, ಅಲ್ಲಿ ಸರ್ಕಾರದ ಪಾತ್ರ ಬಹಳ ಕಡಿಮೆ ಇರುತ್ತೆ. ಆದರೆ ನಮ್ಮಲ್ಲಿ ಸರ್ಕಾರದ ಸಂಸ್ಥೆಗಳೇ ಸಂಶೋಧನೆ ಮಾಡುವಂತಹ ಒಂದು ಅನಿವಾರ್ಯತೆ ಸೃಷ್ಟಿಯಾಗಿದೆ. ಆದರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ವಿಜ್ಞಾನಿಯನ್ನ ಒಬ್ಬ ಜ್ಞಾನ ಸೃಷ್ಟಕರ್ತನಂತೆ ಕಾಣದೇ ಇಲ್ಲ. ಇಲ್ಲಿ ಕಡತಗಳನ್ನ ಮುಂದಕ್ಕೆ ಹಾಕೋದು, ಸರ್ಕಾರಿ ನೌಕರರಂದೇ ಆತನನ್ನ ಕಾಣೋದು, ಪ್ರಯೋಗಾಲಯಕ್ಕೆ ಬೇಕಾದಂತಹ ಸಣ್ಣ ಪುಟ್ಟ ಉಪಕರಣಗಳನ್ನ ಖರೀದಿಸಲಿಕ್ಕೆ ಅನೇಕ ಹಂತಗಳ ಅನುಮೋದನೆ ಬೇಕಾಗಿದೆ. ಭಾರತದ ಇಸ್ರೋ ಅಷ್ಟೇ ಅಲ್ಲ, ಬೇರೆ ಎಲ್ಲ ಪ್ರಯೋಗಶಾಲೆಗಳು ಸಹಿತ ಇದು ನಿಜ. ಯಾಕಂದ್ರೆ ಇಲ್ಲಿ ಸಾರ್ವಜನಿಕರ ಹಣವಾಗಿರೋದ್ರಿಂದ ಅದರ ಅಪವ್ಯಯನ ತಡೆಯಲಿಕ್ಕೆ ಮಾಡಿದಂತಹ ನೀತಿ ನಿಯಮಗಳು ವಿಜ್ಞಾನಿಗಳ ಒಂದು ಕುತ್ತಿಗೆಯನ್ನೇ ಹೆಚ್ಚುತ್ತಾ ಇದೆ ಅಂತಂದ್ರೆ ಇದು ಅನಿವಾರ್ಯ ಅಂತ ಹೇಳ್ಬೋದು. ಸಂಶೋಧನಾ ಅನುದಾನ ಆತನಿಗೆ ಬಿಡುಗಡೆ ಆಗುವಷ್ಟರಲ್ಲಿ ಆ ವರ್ಷನೇ ಕಳೆದೋಗ್ಬಿಡುತ್ತೆ. ಯೋಜನೆ ಅರ್ಧ ಆದಮೇಲೆ ಇದಕ್ಕಿದ್ದಾಗೆ ಸಂಶೋಧನೆಗೆ ಒದಗಿಸುವಂತಹ ಹಣವನ್ನ ನಿಲ್ಲಿಸ್ಬಿಡ್ತಾರೆ. ಮತ್ತೆ ಪ್ರವಾಸ ಇತ್ಯಾದಿಗಳಿಗೆ ಹೋಗ್ಬೇಕಾದ್ರೆ ಜಾಸ್ತಿ ವೇಗದ ಗತಿಯಲ್ಲಿ ಅನುಮೋದನೆ ಕೊಡಲ್ಲ. ರಾಸಾಯನಿಕಗಳನ್ನ ಖರೀದಿ ಮಾಡಬಹುದಿರ್ಬೋದು, ಉಪಕರಣಗಳನ್ನ ಖರೀದಿ ಮಾಡಬಹುದಿರ್ಬೋದು, ಯಾವುದೇ ಒಂದು ಇದನ್ನ ಆಮದು ಮಾಡಿಕೊಳ್ಳಬೇಕಾದ್ರೆ ಬಹಳ ಅತ್ಯಂತ ಕಠಿಣವಾದ ಒಂದು ನಿಲುವನ್ನು ತೆಗೆದು ಬಿಟ್ಟಿದ್ದಾರೆ. ಯಾಕೆಂತಂದ್ರೆ ಈಗ ನಮ್ಮ ದೇಶದಲ್ಲಿ ಸಿಗೋದಾದ್ರೆ ಪರವಾಗಿಲ್ಲ, ನಮ್ಮ ದೇಶದಲ್ಲಿ ಸಿಗಲ್ಲ, ಬೇರೆ ದೇಶದಿಂದ ಆಮದು ಮಾಡಿಕೊಳ್ಳೋದು ಬೇಡ ಅಂತ ಹೇಳುವ ಒಂದು ನೀತಿ ಏನಿದೆ, ಇದಕ್ಕೆ ಬಹಳ ಸಮಯ ಆಗ್ಬಿಡುತ್ತೆ. ಮತ್ತೆ ವಿದೇಶದಿಂದ ತರಿಸುವಂತಹ ಒಂದೊಂದು ಉಪಕರಣದ ಬೆಲೆ ನಮಗೆ ಅತ್ಯಂತ ದುಬಾರಿಯಾಗಿ ಪರಿಣಮಿಸುತ್ತೆ. ಯಾಕಂದ್ರೆ ಅದಕ್ಕಿರುವಂತಹ GST ಅಥವಾ ಅದಕ್ಕಿರುವಂತಹ ಆಮದು ಶುಲ್ಕ, ಕೊನೆಗೆ ಇಲ್ಲಿರುವಂತಹ ಸೆಸ್ಗಳು ಇತ್ಯಾದಿ ಒಂದಕ್ಕೆ 2 ಅವು ಇರುವುದರಿಂದ ನಮಗೆ ಬಿಡುಗಡೆ ಆಗುವಂತಹ ಹಣ ಬಹಳ ಕಡಿಮೆ ಇರುತ್ತೆ. ಮತ್ತೆ ಈ ಆಡಳಿತ ವ್ಯವಸ್ಥೆಯಲ್ಲಿ IAS ಅಧಿಕಾರಿ ಇರ್ಬೋದು ಅಥವಾ ಇತರ ವೃತ್ತಿಯ ಅಧಿಕಾರಿಗಳು ಏನಿರ್ತಾರೆ, ಅವರು ವೈಜ್ಞಾನಿಕವಾದ ಒಂದು ಬ್ಯಾಕ್ಗ್ರೌಂಡ್ ಇಂದ ಅವರು ಇರೋದಿಲ್ಲ. ಅವರಿಗೆ ಕೇವಲ ಆಡಳಿತದ ದೃಷ್ಟಿಯಿಂದ ಅವರೇ ಹಿಡಿದಿರೋದ್ರಿಂದ ಅವರಿಗಿಂತ 100 ಪಟ್ಟು ಹೆಚ್ಚಿನ ಜ್ಞಾನ ಇರುವಂತಹ ವಿಜ್ಞಾನಿಗಳನ್ನ ಅವರು ಬಹಳ ದಯನೀಯವಾಗಿ ಎದುರುಗಡೆ ಬರಬೇಕು. ಈ ರೀತಿ ಒಂದು ಪರಿಸ್ಥಿತಿ ಮಾಡಿದ್ದಾರೆ. ಇನ್ನೊಂದು ವಿಷಯ ಹೇಳ್ಬೇಕಂತಂದ್ರೆ, ವಿಜ್ಞಾನದಲ್ಲಿ ವಿಫಲತೆ ಸಫಲತೆ 55% ಇರ್ಬೋದು ಅಥವಾ ಇನ್ನು ಕಡಿಮೆ ಇರ್ಬೋದು. ಆದರೆ ಅಧಿಕಾರಶಾಹಿ ವ್ಯವಸ್ಥೆಯಲ್ಲಿ ಕೇವಲ ಇಲ್ಲಿ ಎಲ್ಲವೂ ಸಹಿತ ಸಫಲ ಆಗಬೇಕು, ಯಾವುದು ವಿಫಲ ಆಗಬಾರ್ದು ಅಂತ, ಅಥವಾ ಇದೊಂದು ಸಂಶೋಧನೆಯ ಒಂದು ಪ್ರಕ್ರಿಯೆ, ಇದೊಂದು ಯೋಜನೆ ಅಂತ ಪರಿಗಣಿಸದೆ ಹಣಕಾಸಿನ ತಪ್ಪು ಮಾಡೋದು ಅಥವಾ ಅವರನ್ನ ಲೆಕ್ಕ ಪರಿಶೋಧನೆಯ ಮೂಲಕ ಆಡಳಿತಾತ್ಮಕ ಅಪರಾಧಿಗಳ ತರ ಕಾಣುತ್ತೆ. ಆ ಕಾರಣದಿಂದ ವಿಜ್ಞಾನಿಗಳು ಹೊಸ ಪ್ರಯತ್ನಗಳನ್ನು ಮಾಡೋದಕ್ಕಿಂತ ಸುರಕ್ಷಿತವಾದ ಹಳೆಯದೇ ಏನೋ ಒಂದು ಕಾಲದ್ದು ಮಾಡೋದು, ಅದು ಏನಿದೆ ಒಂದು ಸರಳ ಒಂದು ಸಂಶೋಧನೆಯನ್ನು ಮಾಡ್ಕೊಂಡ್ಬಿಟ್ಟು ಕಾಲ ಹಾಕುವಂತ ಪರಿಸ್ಥಿತಿ ನಮ್ಮ ಭಾರತದಲ್ಲಿದೆ. ಇದಕ್ಕೆ ಈ ರೀತಿಯ ಒಂದು ನಾವು ಉತ್ತರವನ್ನು ಕೊಡಬೇಕಾಗುತ್ತೆ ನಿಮ್ಮ ಪ್ರಶ್ನೆಗೆ. ಈ ನಾನು ಖಾಸಗಿ ಸಂಸ್ಥೆಗಳ ಸ್ಪರ್ಧೆ ಬಗ್ಗೆ ಹೇಳಿದೆ. ಇದರಲ್ಲಿ ವಿಶೇಷವಾಗಿ ಗಮನಿಸಬೇಕಾಗಿರೋ ಅಂಶ ಏನಂತಂದ್ರೆ, ಖಾಸಗಿ ಸಂಸ್ಥೆಗಳ ಒಂದು ಸ್ಪರ್ಧೆ ಇಲ್ಲದಂತ ಕಾಲಘಟ್ಟದಲ್ಲೇನೆ ಇಸ್ರೋ ಬಹಳಷ್ಟು ಯಶಸ್ವಿ ಕಾರ್ಯಾಚರಣೆಯನ್ನ ಮಾಡಿದೆ. ಈಗ ಚಂದ್ರನಲ್ಲಿ ಉಪಗ್ರಹವನ್ನ ಕಳಿಸಿದೆ, ಚಂದ್ರನ ದಕ್ಷಿಣ ಧ್ರುವದಲ್ಲಿ ಉಪಗ್ರಹ ಇಳಿಯುವಂತ ರೀತಿಯಲ್ಲಿ ಮಾಡಿದೆ. ಸುಮಾರು ಭೂಮಿಯಿಂದ 15 ಲಕ್ಷ ಕಿಲೋಮೀಟರ್ ದೂರದಲ್ಲಿ ಆದಿತ್ಯ-1 ಸೂರ್ಯನ ಬಗ್ಗೆ ಸಂಶೋಧನೆಯನ್ನ ಮಾಡ್ಲಿಕ್ಕೆ ಬೇಕಾದಂತ ಉಪಗ್ರಹವನ್ನ ಕೂರಿಸಿದೆ. ಈ ತರದೆಲ್ಲ ಯಶಸ್ವಿ ಕಾರ್ಯಾಚರಣೆಗಳನ್ನ ಇಸ್ರೋ ಖಾಸಗಿ ರಂಗದ ಪೈಪೋಟಿ ಇಲ್ಲದೇ ಇರೋವಾಗೇನೆ ಮಾಡಿದೆ. ಖಾಸಗಿ ರಂಗದ ಪೈಪೋಟಿ ಸಹಿತ ಮಾಡಿದೆ. ಆದ್ರೆ ಆ ಕಾಲದಲ್ಲಿ ಬಹುಶಃ ಏನಿದೆ, ಈ ವೈಜ್ಞಾನಿಕ ರಂಗಕ್ಕೆ ನೀಡುವಂತಹ ಒಂದು ಏನಿದೆ ಪ್ರೋತ್ಸಾಹ ತುಂಬಾ ಜಾಸ್ತಿ ಇತ್ತು. ಇದಕ್ಕೆ ಅನೇಕ ಕಾರಣಗಳಿರ್ಬೋದು. ಖಾಸಗಿ ಉದಾಹರಣೆಗೆ ನಾವು BSNL ಅಂತ ನಾವು ಏನ್ ಹೇಳ್ತೀವಿ, ಅದು ಸಂಪೂರ್ಣ ಸರ್ಕಾರಿ ಸ್ವಾಮ್ಯದ ಒಂದು ಸಂಸ್ಥೆ ಆಗಿತ್ತು. ಅದಾದ್ಮೇಲೆ ಎಲ್ಲ ಅನೇಕ ಖಾಸಗಿಗಳೆಲ್ಲ ಬಂದ್ಮೇಲೆ ಇದೆಲ್ಲ ಈಗ ಕಡೆಗಳ್ತಾ ಇದೆ. ಆದ್ರೆ ಈ ಸರ್ಕಾರ ಯಾವ್ಯಾವುದು ಆಡಳಿತವನ್ನ ಮಾಡ್ತದೋ ಅದು ಏನಾಗ್ಬಿಟ್ಟಿದೆ ಅಂತಂದ್ರೆ, ಇದರಲ್ಲಿ ನಾವು ಲಾಭವನ್ನು ಮಾಡುವ ಅವಶ್ಯಕತೆ ಇಲ್ಲ ಹೇಳುವ ಒಂದು ಮನೋಭಾವ ಇದೆ. ಅದಾದ್ಮೇಲೆ ಈ ಖಾಸಗಿ ಸಂಸ್ಥೆಗಳು ಲಾಭಕೋರ ಅಂತ ಎಲ್ಲರೂ ಬೈದಿರ್ತಾರೆ. ಆದ್ರೆ ಅವ್ರು ಎಷ್ಟು ಲಾಭವನ್ನು ಮಾಡಿದ್ರು ಸಹಿತ ಅವು ವಿಜ್ಞಾನಕ್ಕೆ ಸಾಕಷ್ಟು ಕೊಡುಗೆಯನ್ನ ನಮ್ಮ ದೇಶದಲ್ಲಿ ಕೊಡದೇ ಇರ್ಬೋದು. ನಮ್ಮಲ್ಲಿ ಸಂಶೋಧನೆ ಮತ್ತು ಡೆವಲಪ್ಮೆಂಟ್ ಅಥವಾ ಅಭಿವೃದ್ಧಿ ಆ ರೀತಿ ಕಡಿಮೆ ಇದೆ. ಆದ್ರೆ ಬೇರೆ ಬೇರೆ ದೇಶಗಳಲ್ಲಿ ತುಂಬಾ ಜಾಸ್ತಿ ಕೊಡ್ತಾರೆ. ಅಂದ್ರೆ ಈ ಸಂಶೋಧನೆಗೆ ಒತ್ತನ್ನು ಕೊಡೋದು, ಅಥವಾ ಖಾಸಗಿ ರಂಗದಲ್ಲಿ ಬಹುತೇಕ ಈಗ ಸಂಶೋಧನೆಯನ್ನು ಅವ್ರು ಮಾಡೋದಿಲ್ಲ. ಇತ್ತೀಚೆಗೆ ನೀವು ಹೇಳಿದಾಗೆ ಮೊದಲು ಹೇಳಿದ್ದೀರಿ, ಕೆಲವೊಂದು ಅನೇಕ ಸಂಸ್ಥೆಗಳು ಈ ವಿಮಾನಯಾನ ಇರ್ಬೋದು ಅಥವಾ ರಾಕೆಟ್ ತಂತ್ರಜ್ಞಾನದಲ್ಲಿ ಬಹಳ ಬಂಡವಾಳನ್ನ ಹೂಡ್ತಾ ಇದ್ದಾವೆ. ಮತ್ತೆ UK
ಇಸ್ರೋದಂತ ಅತ್ಯಂತ ಬಲಿಷ್ಠ ಸಂಸ್ಥೆಗಳಿಗೆ ಒಂದು ಪೈಪೋಟಿಯನ್ನು ಕೊಡ್ತಾ ಇರೋದು ಅದು ಅಷ್ಟೊಂದು ಸಾಧಾರಣ ವಿಷಯ ಅಲ್ಲ. ಆದರೆ ಈ ಸರ್ಕಾರದ ಸಂಸ್ಥೆಗಳು ಮತ್ತೆ ಖಾಸಗಿ ಸಂಸ್ಥೆಗಳು ಸಮ ಅಂದ್ರೆ ಒಬ್ರಿಗೊಬ್ರು ಪೂರಕವಾಗಿ ಹೊಂದ್ಕೊಂಡು ಹೋಗ್ತಾ ಇದ್ದಂದ್ರೆ, ಈಗ ಉದಾಹರಣೆಗೆ ದೊಡ್ಡ ದೊಡ್ಡ ವೆಚ್ಚ ಬರ್ತಾ ಇದ್ದಾಗ ಅನೇಕ ನಮ್ಮ ಸ್ಟಾರ್ಟ್ಅಪ್ ಕಂಪನಿಗಳಿಗೆಲ್ಲ ಹಣ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸಣ್ಣ ಪುಟ್ಟದೆಲ್ಲ ಬಿಡಿ ಭಾಗಗಳನ್ನ ತಯಾರಿ ಮಾಡ್ತಾ ಇದ್ರೆ ಸಹಿತ ಅವುಗಳು ಒಂದು ದೊಡ್ಡ ಯೋಜನೆ, ಉದಾಹರಣೆಗೆ ಮಂಗಳಯಾನದಂಥ ಯೋಜನೆಯನ್ನು ಮಾಡಲಿಕ್ಕೆ ಇವತ್ತಿನ ಸಹಿತ ನಮ್ಮ ಖಾಸಗಿ ಕಂಪನಿಗಳಿಗೆ ಆಗಲ್ಲ. ಆ ಕಾರಣದಿಂದ ಸರ್ಕಾರ ಮತ್ತು ಖಾಸಗಿ ಎರಡೂ ಒಬ್ಬರೊಬ್ಬರ ಸಹಭಾಗಿತ್ವದಲ್ಲಿ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಸರ್, ಮತ್ತೆ ಒಂದು ಅಂಕಿ ಸಂಖ್ಯೆ ನೋಡೋದಾದ್ರೆ, ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಭಾರತ ದೇಶ ವಿಜ್ಞಾನ ಮತ್ತು ಸಂಶೋಧನೆಗೆ ಕೊಡ್ತಾ ಇರುವಂಥದ್ದು ಕೇವಲ 0.6 ಅಷ್ಟನ್ನ ಮಾತ್ರ ಕೊಡ್ತಾ, ಅಂದ್ರೆ 1% ಕೂಡ ಇಲ್ಲ, ಅಷ್ಟನ್ನ ಮಾತ್ರ ಕೊಡ್ತಾ ಇದೆ. ಈ ದೃಷ್ಟಿಯಿಂದ ಇದು ದುಷ್ಪರಿಣಾಮ ಬೀರಿರ್ಬೇಕಲ್ವಾ ಸರ್? ಇದು ಅಮೆರಿಕಾದವರು GDP-ಯಲ್ಲಿ 3.4% ಕೊಡ್ತಾರೆ, ಚೀನಾದವರು 2.5% ಕೊಡ್ತಾ ಇದ್ದಾರೆ ವಿಜ್ಞಾನ ಮತ್ತು ಸಂಶೋಧನೆಗೆ. ಭಾರತ 1% ಕೂಡ ಇಲ್ಲ, 0.6 ಮಾತ್ರ ಇದೆ. ಯಾವ್ದು ನಿಜ, ನೀವು ಹೇಳ್ತಾ ಇರೋದು ಅಂಕಿಅಂಶ ನಿಜ. ಇದನ್ನು ಸಂಸತ್ನಲ್ಲೇ ಇತ್ತೀಚಿನ ಸಂಸತ್ತಲ್ಲಿ ಸಂಬಂಧಪಟ್ಟ ಸಚಿವರು ಪಾರ್ಲಿಮೆಂಟಲ್ಲಿ ತಿಳಿಸಿದ್ದಾರೆ. ಇಲ್ಲಿ ಇನ್ನೂ ಅನೇಕ ಮುಂದುವರಿಯಾದ ರಾಷ್ಟ್ರಗಳು, ಉದಾಹರಣೆಗೆ ಪಾಕಿಸ್ತಾನ ತೆಗೆದುಕೊಂಡ್ರೆ ಸಹಿತ ನಮ್ಗಿಂತ ಸ್ವಲ್ಪ 0.3% ಜಾಸ್ತಿ ಕೊಟ್ಟಿದೆ. ಅದಕ್ಕೆ ನೀವು ಇಸ್ರೇಲ್ ಹೋಲಿಸಿದ್ರೆ ಈ ಯುದ್ಧದ ಬೇಗೆಯ ಸಹಿತ ಇಸ್ರೇಲಿನ ಒಂದು ಈ ಆರ್ಥಿಕತೆ ಗಮನಿಸಿದ್ರೆ ಅವರು ಆರ್ಥಿಕತೆ ಅಷ್ಟು ಕುಸಿತ ಕಂಡಿಲ್ಲ. ಅದಕ್ಕೆ ಕಾರಣ ಅಂತಂದ್ರೆ ಅವರ ಅನೇಕ ಆವಿಷ್ಕಾರಗಳು, ಅವರಿಗಿರುವಂತಹ ಪೇಟೆಂಟ್ಗಳು ಮತ್ತೆ ನೊಬೆಲ್ ಬಹುಮಾನಗಳು. ನೀವು ನೋಡಿದ್ರೆ ಈ ಪ್ರಪಂಚದಲ್ಲಿ ಜನಸಂಖ್ಯೆಗೆ ಹೋಲಿಸಿದ್ರೆ ಅತ್ಯಂತ ಜಾಸ್ತಿ ನೊಬೆಲ್ ಪ್ರೈಸ್ ಅನ್ನ ಇಸ್ರೇಲ್ದವರು ಪಡ್ಕೊಂಡಿದ್ದಾರೆ. ಅತ್ಯಂತ ಪುಟ್ಟ ರಾಷ್ಟ್ರ ಇಸ್ರೇಲ್. ಆ ಕಾರಣದಿಂದ ಇದಕ್ಕೆ ವೈಜ್ಞಾನಿಕ ಮನೋಭಾವದ ಕೊರತೆ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲವೂ ಬಡತನದಿಂದ ಕಳೆದಿದೆ. ಉದಾಹರಣೆಗೆ ಭಾರತದಲ್ಲಿ ಪ್ರಾರಂಭಿಕ ಹಂತದಲ್ಲಿ ಏನಾಗಿತ್ತು, ನಮಗೆ ಹೊಟ್ಟೆ ತುಂಬಿಸಿಕೊಳ್ಳೋದು ಬಹಳ ಆದ್ಯತೆ ಆಗಿತ್ತು. ಆ ಕಾರಣದಿಂದ ಈಗ ಅನೇಕ ದೇಶದಲ್ಲಿ ಮಾಡಿದಂತಹ ಹಸಿರು ಕ್ರಾಂತಿ ಮತ್ತು ಶ್ವೇತ ಕ್ರಾಂತಿನ ನಾವು ಮಾಡಿದ್ವಿ, ಅದು ಸಹಿತ ಹೌದು. ಮತ್ತೆ ಸಂಶೋಧನೆಗೆ ಅತ್ಯಂತ ಕಡಿಮೆ ಕೊಡ್ತಾ ಇರೋದು ಒಂದು ಅತ್ಯಂತ ದುರದೃಷ್ಟಕರ ಸಂಗತಿ. ಯಾಕಂದ್ರೆ ಕೇವಲ 0.64 ಈ ವರ್ಷದ್ದು ಫಸ್ಟ್ ಅನ್ನ ಮಾತ್ರ ಕೊಡ್ತೀವಿ. 0.64 ಅಂದ್ರೆ ಈ ದೇಶದ GDP ಅದು ತುಂಬಾ ಜಾಸ್ತಿ GDP ಇದೆ. ನಮ್ಮ ಪ್ರಪಂಚದ 4ನೇ ಆರ್ಥಿಕತೆ ಆಗ್ತಾ ಇರೋಕೆ ಬಹಳ ಅತ್ಯಂತ ಅಲ್ಪ ಪ್ರಮಾಣದ ಒಂದು ಇದು ಕೊಡ್ತಾರೆ. ಉದಾಹರಣೆಗೆ ಇಸ್ರೇಲ್ದವರು ಸಹಿತ 5% 6% ವರೆಗೆ ಅವರು ಖರ್ಚು ಮಾಡ್ತಾರೆ. ಆ ಕಾರಣದಿಂದ ಸರ್ಕಾರದ ಆರ್ಥಿಕ ಬೆಂಬಲ ಇಲ್ಲದೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ಕಾರಣದಿಂದ ಇದನ್ನ ಬಹಳ ಜಾಸ್ತಿ ಮಾಡುವಂತಹ ಒಂದು ಅವಶ್ಯಕತೆ ಇದೆ. ಸರ್, ಒಬ್ರು ತಾವು ವಿಜ್ಞಾನಿಯಾಗಿ ಸರ್ಕಾರದ ಕಡೆಯಿಂದ ಇಸ್ರೋನಂತ ಒಂದು ಸಂಸ್ಥೆಗೆ ಯಾವ ರೀತಿಯ ಬೆಂಬಲ ಬೇಕು, ಏನು ಸಹಕಾರ ಬೇಕು, ನಿಮ್ಮ ನಿರೀಕ್ಷೆ ಏನು ಸರ್? ಸರ್ಕಾರದ ಕಡೆಯಿಂದ ಅನೇಕ ರೀತಿಯ ಬೆಂಬಲಗಳು ಬೇಕಾಗುತ್ತೆ ಇಸ್ರೋದಕ್ಕೆ. ಯಾಕಂದ್ರೆ ಆಡಳಿತಾತ್ಮಕ ಅಡೆತಡೆ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಸಣ್ಣ ಉಪಕರಣಗಳನ್ನು ಖರೀದಿ ಮಾಡಲಿಕ್ಕೆ, ರಾಸಾಯನಿಕ ಖರೀದಿ ಮಾಡಲಿಕ್ಕೆ, ಇದೆಲ್ಲ ನಾವು ದಿನನಿತ್ಯದ ಸಂಶೋಧನೆಯಲ್ಲಿ ವೇಗವನ್ನು ನಾವು ಪಡ್ಕೊಳ್ಳಿಕ್ಕೆ ಆಗಲ್ಲ. ಯಾಕಂದ್ರೆ ಇಲ್ಲಿರುವಂತಹ ಗುಣಮಟ್ಟದ ಕಾಯ್ದುಕೊಳ್ಳದೇ ಇರೋದು ಮತ್ತು ಕೆಲವೊಮ್ಮೆ ಗುಣಮಟ್ಟದ ರಾಸಾಯನಿಕಗಳು ಉಪಕರಣಗಳೆಲ್ಲ ಸಿಗದೇ ಇದ್ದಾಗ ಅವ್ರು ಬೆನ್ನಿಂದ್ಬಿಟ್ಟು ನಾವು ಕೋರ್ಟು ಕಚೇರಿ ಅಲ್ಲಿರುವಂತಹ ಒಂದು ಅನೇಕ ಸಲ ಅನುಭವಿಸ್ತಾರೆ. ಅನೇಕ ಸಲ ಈ ವಿಜ್ಞಾನದಲ್ಲಿ ವಿಫಲತೆ ಮತ್ತು ಸಫಲತೆ ಬಹಳ ಸಣ್ಣ ಗೆರೆಯ ಅಂತರದಲ್ಲಿರ್ತವೆ. ಎಲ್ಲವೂ ಸಕ್ಸಸ್ ಆಗ್ತಾವಂತ ಇಲ್ಲ. ಯಾಕಂದ್ರೆ ಒಂದು ಔಷಧಿಯನ್ನ ಕಂಡುಹಿಡಿಬೇಕಾದ್ರೆ $200 million ಖರ್ಚು ಮಾಡಬೇಕು. ಆದರೆ ಸಕ್ಸಸ್ ರೇಟು ಎಷ್ಟು 1:1000, ಅಂದ್ರೆ 1,000 ಮಾಲಿಕ್ಯೂಲ್ಸ್ ಅನ್ನ ನಾವು ಪರೀಕ್ಷೆ ಮಾಡಿದ್ರೆ ಎಲ್ಲ ಒಂದು ಸಕ್ಸಸ್ ಆಗ್ಬೋದು. ಹಾಗೆ ಹೇಳ್ಬಿಟ್ಟು ಈ ಫೇಲ್ಯೂರ್ ಅನ್ನ ಮಾಡದೇನೆ ಆ ಸಕ್ಸಸ್ ಬರಲ್ಲ. ಆ ಕಾರಣದಿಂದ ಈ ಸಕ್ಸಸ್ ಅನ್ನ ಇದು ವೈಭವೀಕರಣ ಮಾಡೋದು, ಫೇಲ್ಯೂರ್ ಅನ್ನು ಅತ್ಯಂತ ತುಚ್ಛೀಕರಿಸುವುದು, ಇದು ಒಳ್ಳೆಯ ಒಂದು ಪದ್ಧತಿ ಅಲ್ಲ. ಭಾರತದಲ್ಲಿ ಇನ್ನೂ ಆ ರೀತಿ ಒಂದು ವೈಶಾಲ್ಯ, ಈ ವೈಫಲ್ಯಗಳನ್ನು ಸಹ ವಿಜ್ಞಾನದ ಒಂದು ಆವಿಷ್ಕಾರ ಅಥವಾ ನೆಗೆಟಿವ್ ರಿಸಲ್ಟ್ ಅಥವಾ ಋಣಾತ್ಮಕ ಪರಿಣಾಮಗಳು ಅವುಗಳು ಸಹಿತ ಒಂದು ಏನಿದೆ ಆವಿಷ್ಕಾರಗಳಂತನೇ ನಾವು ಪರಿಗಣಿಸಬೇಕಾಗತ್ತೆ. ಮತ್ತೆ ಮತ್ತೊಂದು ಇಲ್ಲಿ ಬಹಳ ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ವೈಜ್ಞಾನಿಕ ಮನೋಭಾವದ ಕೊರತೆ ಬಹಳ ನಮ್ಮಲ್ಲಿ ಜಾಸ್ತಿ ಇದೆ. ಸಮಾಜದಲ್ಲಿ ವೈಜ್ಞಾನಿಕ ಪುರಾವೆಗಳಿಗಿಂತ ಏನ್ ಮಾಡ್ತಾರೆ ಜನ ಇದನ್ನು ನಂಬ್ತಾರೆ. ಎಂದು ಧಾರ್ಮಿಕ ಒಂದು ಭಾವನೆಗಳಿರ್ಬೋದು ಅಥವಾ ಈ
ಮೂಢನಂಬಿಕೆಗಳು ಅಂತ ಹೇಳ್ಬೋದು, ಅಥವಾ ಸಾಮಾಜಿಕ ಜಾಲತಾಣಗಳು ಹರಡಿಸುವಂತಹ ತಪ್ಪು ನಂಬಿಕೆಗಳು. ಯಾಕಂದ್ರೆ ಇದಕ್ಕೊಂದು ಹಿಡಿತಾನೆ ಇಲ್ಲ. ಯಾರು ಸರಿಯಾದ ಒಂದು ಮಾಹಿತಿ ಕೊಡ್ತಾರೆ, ವೈಜ್ಞಾನಿಕ ಮಾಹಿತಿ ಕೊಡ್ತಾರೆ, ಯಾರು ತಪ್ಪು ಮಾಹಿತಿ ಕೊಡ್ತಾರೆ ಹೇಳೋದಕ್ಕೆ ಯಾರಿಗೂ ಏನೂ ಇಲ್ಲ. ಆ ಕಾರಣದಿಂದ ಅಥವಾ ಇದನ್ನ ಹೊರಗೆ ಹಚ್ಚಬೇಕು ಎಂಬ ಒಂದು ಮನೋಭಾವನೂ ಸಹಿತ ಜನರ ಹತ್ರ ಬಹಳ ಕಡಿಮೆನೆ. ಯಾಕಂದ್ರೆ ಅವರ ತಲೆಯಲ್ಲಿ ಹುಟ್ಟದಾಗಿನಿಂದ ಹಿಡಿದು ಕೊನೆಯವರೆಗೆ ಅದನ್ನ ಹಬ್ಬಿಸಿಕೊಳ್ಳೋದಕ್ಕೆ ಅದೇ ರೀತಿ ಬೆಳೆದು ಬಂದ್ಬಿಡುತ್ತೆ. ಸರಿ, ವಿಜ್ಞಾನಿಗಳ ರಾಜೀನಾಮೆ ಒಂದು ರೀತಿ ಸಾಮೂಹಿಕ ರಾಜೀನಾಮೆ ಅನ್ನೋ ರೀತಿಯಲ್ಲಿ ಕಾಣ್ತಾ ಇರೋ ಈ ರಾಜೀನಾಮೆಗಳಿಂದ ಇಸ್ರೋ ಮೇಲೆ ಏನ್ ಪರಿಣಾಮ ಆಗ್ಬೋದು? ಖಂಡಿತ ಇಸ್ರೋ ದೊಡ್ಡ ಒಂದು ಹೊಡೆತ ಬೀಳುತ್ತೆ ಇದರಿಂದ. ಯಾಕಂದ್ರೆ ಅವರೆಲ್ಲ ಹೋಗ್ತಾ ಇರೋದು ಬೇರೆ ಬೇರೆ ಕಂಪನಿಗಳಿಗೆ, ಅಲ್ಲಿ ಖಾಸಗಿ ಕಂಪನಿಗಳು ಹೋಗುತ್ತಾರೆ, ಅಥವಾ ಇನ್ನು ಕೆಲವರು ಬೇರೆ ಬೇರೆ ದೇಶಕ್ಕೆ ಹೋಗಿದ್ದಾರೆ, ಇನ್ನು ಕೆಲವರು ಭಾರತದಲ್ಲಿ ಇದ್ರೂ ಪರವಾಗಿಲ್ಲ, ಆದರೆ ವಿದೇಶದಲ್ಲಿರುವಂತಹ ನಾಸಾದಂಥ ಸಂಸ್ಥೆಗಳೆಲ್ಲ ಅನೇಕ ಜನ ಹೋಗಿದ್ದಾರೆ ಅಂತ ನನಗೆ ತಿಳಿದಂಥದ್ದು ಮಾಹಿತಿ. ಅಂದರೆ ಅಲ್ಲಿ ಜಾಸ್ತಿ ವೇತನವೂ ಸಿಗುತ್ತೆ ಒಂದು, ಅದಾದಮೇಲೆ ಈ ಪ್ರೋತ್ಸಾಹ ಸಹಿತ ತುಂಬ ಜಾಸ್ತಿ ಇರುತ್ತೆ. ಅದಲ್ಲದೆ ಈ ನಮ್ಮಲ್ಲಿ ಮತ್ತೊಂದು ದೊಡ್ಡ ಸಮಸ್ಯೆ ಅಂತಂದರೆ, ಮಾಧ್ಯಮದವರು ಎಲ್ಲ ಕಡೆ ಒಂದು ಸತ್ಯದ ಅಥವಾ ವಿಜ್ಞಾನದ ಕುರಿತು ಜಾಸ್ತಿ ಪ್ರಚಾರವನ್ನು ಮಾಡಬೇಕು. ಆದರೆ ಇಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ, ವಿಜ್ಞಾನಿಗಳು ಅಥವಾ ವೈಜ್ಞಾನಿಕ ಮನೋಭಾವರ ಇರುವವರ ಸಂಖ್ಯೆ ಎಷ್ಟೋ 2-3% ಅಥವಾ ಜಾಸ್ತಿ, ಕೆಲವೊಂದು ಭಾಗದಲ್ಲಿ 10% ಇರ್ಬೋದು ಅಷ್ಟೇ. ಬಿಟ್ಟರೆ ಈ ವೈಜ್ಞಾನಿಕ ಆಧಾರವಿಲ್ಲದ ಅನೇಕ ಹೇಳಿಕೆಗಳನ್ನು ಯಾರು ಬೇಕಾದರೂ ಪರಿಶೀಲನೆ ಇಲ್ಲದೆ, ತಜ್ಞತೆಯೂ ಸಹಿತ ಇಲ್ಲದೆ ಯಾರು ಬೇಕಾದ್ರೂ ಹೇಳುವಂತಹ ಒಂದು ಇದಿದೆ. ಮತ್ತೆ ಅವರಿಗೆ ಶಿಕ್ಷೆಯನ್ನು ಕೊಡಲಿಕ್ಕೆ ಏನೂ ಒಂದು ಸಾಧನೆ ಇಲ್ಲ ನಮ್ಮ ದೇಶದಲ್ಲಿ. ಆ ಕಾರಣದಿಂದ ಏನಾಗುತ್ತೆ, ಅವರು ನಿರಂತರವಾಗಿ ಹಬ್ಬಿಸುವಂತಹ ಒಂದು ಸುಳ್ಳು ಸುದ್ದಿಯನ್ನು ನಿಜ ಅಂತ ನಂಬಿ ಜನರು ನಿಜವಾದ ಸುದ್ದಿಯನ್ನು ಹೇಳುವಂತಹ ವಿಜ್ಞಾನಿಗಳನ್ನ ಮೇಲಿಂದ ಮೇಲೆ ಅವರನ್ನ ಕೀಳಾಗಿ ನಿಂದನೆ ಮಾಡುವಂತಹ ಒಂದು ಸಂಶೋಧನೆ ಅದಕ್ಕಿದೆ. ಇದೆಲ್ಲ ಬದಲಾಗದೆ ನಾವು ಈ ವಿಜ್ಞಾನವನ್ನ ವಿಜೃಂಭಿಸುವ ಹಾಗೆ ಮಾಡಲಿಕ್ಕೆ ಬಹಳ ಕಷ್ಟ ಇದೆ. ಸರ್, ಈ ಸಂದರ್ಭದಲ್ಲಿ ನನಗೊಂದು ವಿಚಾರ ನೆನಪಾಗ್ತಾ ಇದೆ. ಏನಂದ್ರೆ, ಒಂದು 3-4 ವರ್ಷಗಳ ಹಿಂದೆ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಶುರುವಾದಾಗ ಒಂದು ಸಮಸ್ಯೆ ಬಂತು. ಅಲ್ಲಿಂದ ಭಾರತೀಯ ವಿದ್ಯಾರ್ಥಿಗಳು ತುಂಬಾ ಜನ ಅಲ್ಲಿ ಓದ್ತಾ ಇದ್ರು. ಅವರನ್ನ ಕರ್ಕೊಂಡ್ಬರ್ಲಿಕ್ಕೆ ಸರ್ಕಾರದ ಯಾವುದೇ ಏರ್ಲೈನ್ಸ್ ವಿಮಾನ ಸಿಗದೆ ಇಲ್ಲಿ ಎಲ್ಲಾ ಖಾಸಗೀಕರಣ ಆಗಿ ಅವ್ರು ಹೇಳಿದ ಬೆಲೆ ಕೊಟ್ಟು ಕರ್ಕೊಂಡ್ಬರ್ಬೇಕಾದಂತ ಒಂದು ಸನ್ನಿವೇಶ ಬಂತು. ಬಾಹ್ಯಾಕಾಶ ಸಂಶೋಧನೆ ಅನ್ನೋದು ಕೂಡ ಒಂದು ಬಹಳ ಅಯಕಟ್ಟಿನ ಜಾಗ ಅಲ್ಲ ಸರ್ ಇದು? ಸಂಪೂರ್ಣ ಖಾಸಗೀಕರಣದ ಕಡೆಗೆ ಹೋದ್ರೆ ಅಪಾಯ ಅಲ್ವಾ ಇದರಲ್ಲಿ? ಅದು ದೇಶದ ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಅದು ಕೂಡ ಪರಿಣಾಮ ಬೀರುತ್ತಲ್ವಾ? ನೀವು ಹೇಳೋದು ನಿಜ. ಆದರೆ ಸಂಪೂರ್ಣ ಖಾಸಗೀಕರಣ ಅಥವಾ ಸಂಪೂರ್ಣ ಸರ್ಕಾರೀಕರಣ ಎರಡೂ ಸಹಿತ ಬಹಳ ತೊಂದರೆದಾಯಕ ವಿಷಯಗಳು. ಉದಾಹರಣೆಗೆ, ಸಂಪೂರ್ಣ ಖಾಸಗೀಕರಣ ಮಾಡಿದರೆ ಅವರಿಗೆ ಲಗಮ ಇಲ್ಲದೆ ಅವ್ರೇನು ಮಾಡ್ಬೋದು, ಸಾಮಾನ್ಯ ಜನರನ್ನ ಶೋಷಣೆ ಮಾಡ್ಬೋದು. ಉದಾಹರಣೆಗೆ ಯಾವುದಾದ್ರೂ ಒಂದು, ಈಗ ವಿದ್ಯುತ್ ಉತ್ಪಾದನೆ ಕ್ಷೇತ್ರಕ್ಕೆ ಬಂದ್ಬಿಟ್ರೆ ಸಂಪೂರ್ಣ ಖಾಸಗೀಕರಣ ಇದ್ರೆ ಏನಾಗುತ್ತೆ, ಮೊನೋಪೊಲಿಯಿಂದ ಅವ್ರೇನು ಮಾಡ್ತಾರೆ, ಆಗ ಬೆಲೆಯನ್ನ ನಿಯಂತ್ರಣವನ್ನು ಅವರೇ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆದರೆ ಸರ್ಕಾರನೇ ಸಂಪೂರ್ಣ ಈಗ ಮಾಡ್ತಾ ಇರೋದ್ರಿಂದ ಅಲ್ಲಿ ಪಾರದರ್ಶಕತೆ ಇದ್ರೆ ಪರವಾಗಿಲ್ಲ. ಆದರೆ ಪಾರದರ್ಶಕತೆಯ ಕೊರತೆ, ಮತ್ತೆ ಈಗಾಗಲೇ ನಾವು ಇಸ್ರೋದಲ್ಲಿರುವಂತಹ ಅನೇಕ ಸನ್ನಿವೇಶಗಳನ್ನ ನೋಡಿದ್ದೀವಿ. ಆ ರೀತಿಯ ಸನ್ನಿವೇಶಗಳು ಬಹುತೇಕ ಸಂಸ್ಥೆಗಳಲ್ಲಿ ಆಗೋದ್ರಿಂದ ಅವು ಏನಾಗುತ್ತೆ, ಅವುಗಳ ಸಾಮರ್ಥ್ಯ ಸಹಿತ ಕುಗ್ಗಿ ಹೋಗ್ಬಿಡುತ್ತೆ. ಆ ಕಾರಣದಿಂದ ಇವೆಲ್ಲ ಒಂಥರ ಬ್ಯಾಲೆನ್ಸ್ ಆಗಿರಬೇಕು. ಒಂದು 50-50 ರೇಷಿಯೋನೋ ಅಥವಾ 60-40 ರೇಷಿಯೋ, ಈ ರೀತಿ ಸರ್ಕಾರದ ಸ್ವಾಮ್ಯ ಇರಬೇಕಾಗುತ್ತೆ. ಹಾಗೂ ಖಾಸಗಿಗಳ ಅವು ಸಹಿತ ಜೊತೆಗೆ ನಾವು ಬೆಳಿಬೇಕಾಗುತ್ತೆ. ಇಲ್ಲೇ ಹೋದ್ರೆ ಏನಾಗುತ್ತೆ ಅಂತಂದ್ರೆ, ಎಲ್ಲವನ್ನ ಸರ್ಕಾರನೇ ಬಂಡವಾಳ ಹಾಕೋದಂತಂದ್ರೆ ಜನಸಾಮಾನ್ಯರ ಸಾಕಷ್ಟು ಹಣವನ್ನ ಇತರ ಅಭಿವೃದ್ಧಿ ಕೆಲಸಗಳಿಗೆ ಹಾಕೋದನ್ನ ಬಿಟ್ಬಿಟ್ಟು ಕೇವಲ ಇದಕ್ಕೊಂದಕ್ಕೆ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಸಂಶೋಧನೆ ಒಂದು ದುಬಾರಿ ಹವ್ಯಾಸ ಅಂತ ಹೇಳ್ತಾರೆ. ಅಂದ್ರೆ ಅತ್ಯಂತ ದುಬಾರಿ ಉಪಕರಣಗಳು, ದುಬಾರಿ ಅಲ್ಲಿರುವಂತಹ ರಾಸಾಯನಿಕಗಳು ದುಬಾರಿ, ಮತ್ತೆ ಸಕ್ಸಸ್ ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಹಾಗಿದ್ದಾಗ ಸರ್ಕಾರಗಳಿಗೆ ಬೇರೆ ಬೇರೆ ಆದ್ಯತೆ ಇರುತ್ತಲ್ಲ. ಜನಸಾಮಾನ್ಯರಿಗೆ ಒಂದು ಆರೋಗ್ಯನ ಒದಗಿಸಿರ್ಬೋದು, ಅಥವಾ ಅವರಿಗೆ ಮೂಲಭೂತ ಸೌಕರ್ಯಗಳಾದ ರಸ್ತೆ ಇರ್ಬೋದು, ನೀರು ಇರ್ಬೋದು, ಅವುಗಳಿಗೆ ಅವರು ಜಾಸ್ತಿ ಗಮನ ಕೊಡಬೇಕಾಗುತ್ತೆ. ಮತ್ತೆ ಬಹಳ ಪ್ರಮುಖವಾಗಿ ದೇಶದ ರಕ್ಷಣೆ, ಅದು ಸರ್ಕಾರದ ಪಾತ್ರ. ಆ ಕಾರಣದಿಂದ ಇವುಗಳಿಗೆ ಸರ್ಕಾರದ ಹಣ ಜಾಸ್ತಿ ಫ್ಲೋ ಆಗ್ತಾನೆ ಇರುತ್ತೆ. ಆ ಕಾರಣದಿಂದ ಏನಾಗುತ್ತೆ ಅಂತಂದ್ರೆ, ಈ ಖಾಸಗಿ ಮತ್ತು ಸರ್ಕಾರದವು ಸಮವಾಗಿದ್ರೆ ಬಹಳ ಒಳ್ಳೆಯದು. ಅಂದ್ರೆ ಆರೋಗ್ಯಕರವಾದ ಒಂದು ಪೈಪೋಟಿ ಏರ್ಪಟ್ಬಿಟ್ಟು ಇಬ್ರು ಸಹಿತ ಸಮವಾಗಿ ಹೋಗ್ಬೋದು ಅಂತ. ಇಸ್ರೋನ ಈ ಬೆಳವಣಿಗೆ ಬಗ್ಗೆ ತಮ್ಗೆ ಇನ್ನೇನಾದ್ರೂ ಬೇರೆ ಹೇಳಲಿಕ್ಕೆ ಇದೆಯಾ ಸರ್? ಬಹಳ ಮುಖ್ಯವಾಗಿ ಅಂದ್ರೆ ಇದೊಂದು ಎಚ್ಚರಿಕೆ ಕರೆಗಂಟದಂತ ನಾವು ಹೇಳ್ಬೋದು. ಈಗ ವಿಜ್ಞಾನಿಗಳಿಗೆ ಏನ್ ಮಾಡ್ತಾರೆ, ದೇಶ ಬಿಟ್ಟು ಹೋಗಬಾರ್ದು, ದೇಶ ಪ್ರೇಮದಿಂದ ಇಲ್ಲೇ ಇರಬೇಕು, ಈ ಪಾಠ ಎಲ್ಲ ಹೇಳೋದ್ರಿಂದ ಯಾವುದೇ ವಿಜ್ಞಾನಿಗಳು ನಮ್ಮ ದೇಶದಲ್ಲಿ ಉಳಿಯಲ್ಲ. ಅವ್ರಿಗೆ ಏನಾಗುತ್ತೆ, ಅವರಿಗೆ ಸಂಬಳನೂ ಬಹಳ ಮುಖ್ಯ. ಯಾಕಂದ್ರೆ ಅವರ ಜೀವನಮಾನದ ಸುಮಾರು 20-23 ವರ್ಷವನ್ನ ಅವ್ರು ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ, ಈ ಶಿಕ್ಷಣಕ್ಕಾಗಿ ವ್ಯವಸ್ಥೆ ಇದ್ದಾಗ ಅದಕ್ಕೆ ತಕ್ಕ ಹಾಗೆ ವೇತನ, ಮತ್ತೆ ಅವರಿಗೆ
ಜಾಗತಿಕ ಮಟ್ಟದ ಒಂದು ಮೂಲಸೌಕರ್ಯ ಕೊಡಲೇಬೇಕಾಗುತ್ತೆ. ಯಾಕಂದ್ರೆ ಈ ಮೂಲಭೂತ ಸೌಕರ್ಯಗಳು ಇಲ್ಲದೆ ಹೋದ್ರೆ ಯಾವುದೇ ಒಂದು ಅದು ಏನಿದೆ ಜಗತ್ತಿನ ಮಟ್ಟದಲ್ಲಿ, ಉದಾಹರಣೆಗೆ ನಾವು ಇವತ್ತು ಅಮೆರಿಕವನ್ನ ರಿಸರ್ಚ್ ಹಬ್ ಅಂತ ಹೇಳ್ತೀವಿ. ಯಾಕಂದ್ರೆ ಅವ್ರ ಹತ್ರ ಜಾಸ್ತಿ ಹಣ ತೊಡಗಿಸ್ಲಿಕ್ಕೆ ಅವ್ರ ಹತ್ರ ಇದೆ. ಆದ್ರೆ ನಮ್ಮಲ್ಲಿ ಇಲ್ಲ ಅಂತಲ್ಲ, ನಮ್ಮಲ್ಲಿ ಈ ವೈಜ್ಞಾನಿಕ ಮನೋಭಾವದ ಕೊರತೆ ಏನಿದೆ ಅದು ಯಾರೋ ಕಂಡುಹಿಡಿದು ಬಿಡಿ, ನಾವು ಇದನ್ನ ಏನು ಖರೀದಿ ಮಾಡಿದ್ರಾಯ್ತು ಎಂಬ ಮನೋಭಾವ ಇದೆ. ಈಗ ಇದ್ರ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಏನಾಗತ್ತೆ ನಾವು ಸಂಶೋಧನೆಯನ್ನು ನಾವೇ ಮಾಡದೆ ಹೋದ್ರೆ ಅಂತಂದ್ರೆ, ನಮ್ಮ ಪಶುವೈದ್ಯಕೀಯದಲ್ಲಿ ಚರ್ಮಗಂಟು ಕಾಯಿಲೆ ಅಂತ ನೀವು ಇತ್ತೀಚೆಗೆ ಕೇಳಿರ್ಬೋದು. ಅದಕ್ಕೆ ಇವತ್ತಿಗೆ ಸಹಿತ ನಮ್ಮೆಲ್ಲ ಒಂದು ಲಸಿಕೆ ಇಲ್ಲ. ಅದಕ್ಕೆ ಈ ಕುರಿಗಳಿಗೆ, ಅವುಗಳಿಗೆ ಈ ಸಿಡುಬು ಬರುತ್ತಲ್ಲ, ಆ ಸಿಡುಬಿಗೆ ಕೊಡುವಂತಹ ಲಸಿಕೆಯನ್ನ ನಾವು ಜಾನುವಾರುಗಳಿಗೆ ಕೊಡ್ತಾ ಇದ್ದೀವಿ. ಅದರಿಂದ ಕೇವಲ 60-65% ಮಾತ್ರ ಪ್ರೊಟೆಕ್ಷನ್ ಬರುತ್ತೆ. ಹಾಗಿದ್ರೆ ನಾವೇ ಯಾಕೆ ಕಂಡುಹಿಡಿಯಕ್ಕಾಗಲ್ಲ ಅಂತಂದ್ರೆ, ಇದಕ್ಕೆ ಒಂದು ಬಹಳ ಸಣ್ಣ ಉದಾಹರಣೆಯನ್ನ ಕೊಡಬೇಕು. ಈ ಕಾಯಿಲೆ ಏನಾಯ್ತು, ಚರ್ಮಗಂಟು ಕಾಯಿಲೆ ಮೊದಲಿಗೆ ದಕ್ಷಿಣ ಆಫ್ರಿಕಾದಲ್ಲಿ ಹುಟ್ಕೊಂಡ್ಬಿಡ್ತು. ಅಲ್ಲಿರುವಂತಹ ಇಥಿಯೋಪಿಯಾ, ಘಾನಾ, ಉಗಾಂಡ, ಕೇನ್ಯಾ ಇತ್ಯಾದಿ ಅತ್ಯಂತ ಬಡ ಪ್ರದೇಶಗಳಿಂದ ಇದು ಉಗಮವಾಗಿಬಿಟ್ಟು ನಂತರ ಏನಾಯಿತು, ಭಾರತಕ್ಕೆ ಬಂತು. ಭಾರತದಲ್ಲಿ ಈಗ 30% ಜಾನುವಾರುಗಳು ಅವುಗಳ ಆರೋಗ್ಯಕ್ಕೆ ತೊಂದರೆ ಆಗಿದೆ. ಮತ್ತೆ ಅನೇಕ 5-10% ಜಾನುವಾರುಗಳು ಮರಣ ಆಗಿದೆ. ಆದ್ರೆ ಸಹಿತ ನಮ್ಮಲ್ಲಿ ಒಂದು ಲಸಿಕೆಯನ್ನು ಕಂಡುಹಿಡಿಯಲಿಕ್ಕೆ ಆಗಲಿಲ್ಲ. ಈಗಾಗಲೇ 2019ರಲ್ಲಿ ಈ ಚರ್ಮಗಂಟ ಕಾಯಿಲೆ ಬಂತು. 2026 ಇನ್ನೂವರೆಗೆ ಸಹಿತ ನಮ್ಮ ಹತ್ರ ಲಸಿಕೆ ಕಂಡುಹಿಡಲಿಕ್ಕೆ ಆಗಲಿಲ್ಲ. ಯಾಕೆ ಅಂತಂದ್ರೆ, ಈ ಕಾಯಿಲೆ ಉದಾಹರಣೆಗೆ ನಾನು ಅಮೆರಿಕದಲ್ಲಿದ್ದರೆ ಇಷ್ಟೊತ್ತಿಗೆಲ್ಲ ಅವರು ಲಸಿಕೆಯನ್ನು ಕಂಡುಹಿಡಿದು ಬಿಡ್ತಿದ್ರು. ಯಾಕಂದ್ರೆ ಈ ಲಸಿಕೆಯನ್ನು ಕಂಡುಹಿಡಿಬೇಕಾದ್ರೆ ಒಂದಷ್ಟು ಬಂಡವಾಳ ಬೇಕಾಗುತ್ತೆ. ಅದಕ್ಕೆ ಈ ಖಾಸಗಿ ಕಂಪನಿಗಳು ಸಹಿತ ಇದಕ್ಕೆ ಮಾರ್ಕೆಟ್ ನೋಡ್ತಾರೆ. ಅಂದ್ರೆ ಎಷ್ಟು ನಮ್ಮ ಲಸಿಕೆ ಖರ್ಚಾಗಬಹುದು, ಅದರಿಂದ ನಾವು ಎಷ್ಟು ಬಂಡವಾಳ ಹಾಕಬಹುದು. ಆ ಕಾರಣದಿಂದ ಏನಾಗ್ಬಿಡುತ್ತೆ ಅಂತಂದ್ರೆ, ಇವತ್ತಿಗೂ ಸಹಿತ ನಮ್ಮಲ್ಲಿ ಲಸಿಕೆ ಇಲ್ಲ. ಅದಕ್ಕೆ ಕಾರಣ ಏನು ಅಂತಂದ್ರೆ, ನಮಗೆ ವೈಜ್ಞಾನಿಕ ಮನೋಭಾವನೆಯನ್ನ ಹೊಂದಿ ಅದನ್ನ ಮಾಡಬೇಕೆಂಬ ಒಂದು ಉತ್ಕಟ, ಒಂದು ಇಚ್ಛೆ ಇರ್ಬೋದು, ಅಥವಾ ನಮ್ಮ ಆಡಳಿತವನ್ನು ಮಾಡುವಂಥವ್ರು ಇಲ್ಲ, ಇದಕ್ಕೊಂದು ಕಂಡುಹಿಡಿಯೋದು ನೀವು ನೋಡಿ ಯಥೇಚ್ಛವಾಗಿ ಒಂದು ಬಂಡವಾಳ ಕೊಡೋದು, ಇದೆರಡೂ ಇರದೇ ಹೋದಾಗ ಏನಾಗುತ್ತೆ ಅಂತಂದ್ರೆ, ಈ ನಮ್ಮ ದೇಶದಲ್ಲಿ ವಿಜ್ಞಾನ ಅಥವಾ ವೈಜ್ಞಾನಿಕ ಮನೋಭಾವನೆ ಕಡಿಮೆ ಆಗಿಬಿಟ್ಟು ನಾವು ಸುಮ್ಮನೆ ಇದನ್ನ ಹೇಳ್ತೇನೆ ಇರ್ತೀವಿ, ಪ್ರತಿಭಾ ಪಲಾಯನ ಅಂತೇಳಿ. ಯಾಕಂದ್ರೆ ಯಾರ್ಯಾರಿಗೆ ಹೇಗೆ ಜೀವನ ಮಾಡಬೇಕು ಆ ರೀತಿ ಸ್ವಾತಂತ್ರ್ಯ ಇದ್ದೇ ಇದೆ. ಆ ಕಾರಣದಿಂದ ಈ ನಮ್ಮ ದೇಶದಲ್ಲಿ ವಿಜ್ಞಾನಿಗಳನ್ನು ತಡೆಯುವ ಒಂದು ನಿಯಮ ಮಾಡಿದ್ದಾರೆ. ನೀವು ಈಗಾಗಲೇ ಗೊತ್ತಿರ್ಬೋದು, ವಿಜ್ಞಾನಿಗಳನ್ನು ಯಾರು ಹೋಗಬಾರ್ದು, ರಾಜೀನಾಮೆ ಅಕ್ಸೆಪ್ಟ್ ಮಾಡಬಾರ್ದು. ಅದರಿಂದ ಅದೆಂತ ದೊಡ್ಡ ಪ್ರಯೋಜನ ಏನಾಗಲ್ಲ. ಅವರು ಒಂದು ವಾತಾವರಣವನ್ನು ಮಾಡಬೇಕು ಅಲ್ವಾ. ಅವರು ಇಳುವರದ ಈಗ ಇಸ್ರೋದಲ್ಲಿ ಇತ್ತೀಚೆಗೆ ಒಂದು ನಿಯಮ ನಾನು ಕೇಳ್ಪಟ್ಟೆ, ಯಾವುದೇ ಒಂದು ವಿಜ್ಞಾನಿಗಳು ನೀವು ರಾಜೀನಾಮೆ ಕೊಡೋ ಹಾಗಿಲ್ಲ, ಇದು ರಾಜೀನಾಮೆಯನ್ನು ನಾವು ಅಂಗೀಕರಿಸಲ್ಲ ಅಂತಂದ್ರೆ ಅದಕ್ಕೇನು ಬಗ್ಗಲ್ಲ. ಅವರು ಅಂಗೀಕರಿಸಿದವರು ಅದನ್ನು ಬಿಟ್ಟು ಹೋಗ್ತಿರ್ತಾರೆ. ಆ ಕಾರಣದಿಂದ ಅವರನ್ನು ತಡೆಯುವ ಬದಲು ಅವರಿಗೇನು ಮೂಲಭೂತ ಸಮಸ್ಯೆ ಇದೆ ಅದಕ್ಕೆ ಬೇಕಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡಬೇಕು. ಯಾರು ಆಡಳಿತಗಾರರು ಇರ್ಬೋದು ಅಥವಾ ಖಾಸಗಿ ಕಂಪನಿಗಳು. ಈಗ ಖಾಸಗಿ ಕಂಪನಿಗಳದ್ದು ಮನೋಭಾವ ಏನಾಗಿದೆ ಅಂತಂದ್ರೆ, ಕೇವಲ ನಾವು ಬೇರೆ ದೇಶದಲ್ಲಿ ಕಂಡು ಹಿಡಿದಂತಹ ವಸ್ತುಗಳನ್ನು ಭಾರತದಲ್ಲಿ ತಂದು ಮಾರಾಟ ಮಾಡ್ತೀವಿ. ಯಾಕಂದ್ರೆ ಭಾರತ ಒಂದು ಅತ್ಯಂತ ದೊಡ್ಡ ಕೊಳ್ಳು ಬಾಕರ ದೇಶ ಅಂತಾನೆ ಹೇಳ್ಬೋದು. ಇಲ್ಲಿ ನಾವೇ ಕಂಡು ಹಿಡಿತೀವಿ ಅಂತ ಹೇಳೋದಕ್ಕೆ ಏನು ಒಂದು ಅವಕಾಶ ಇರದೇ ಇರೋದ್ರಿಂದ ಇವತ್ತು ಚೈನಾದಿಂದ 75% ಎಲೆಕ್ಟ್ರಾನಿಕ್ಸ್ ಗೂಡ್ಸ್ ಅಂದಾಜು ಅವೆಲ್ಲ ಆಮದಾಗ್ಬಿಟ್ಟು ನಮ್ಮಲ್ಲಿ ಏನಾಗಿದೆ, ಅತ್ಯಂತ ಕಡಿಮೆ ದರದಲ್ಲಿ ಅವ್ರು ಮಾಡ್ತಾರೆ. ಆ ಕಾರಣದಿಂದ ಚೈನಾಕ್ಕಾದ್ರೂ ಸಹಿತ ನಾವು ಸಮಬಲರಾಗಿ ಈ ಆವಿಷ್ಕಾರಗಳ ಬಗ್ಗೆ ಲಕ್ಷ್ಯ ಕೊಡಬೇಕು ಅನ್ನೋದು ನನ್ನ ಒಂದು ಮಾತು. ಮತ್ತೆ ಕೊನೆಯಲ್ಲಿ ಹೇಳ್ಬೇಕಂತಂದ್ರೆ, ನಮ್ಮಲ್ಲಿ ನನಗೆ ತಿಳಿದಾಗೆ ವೈಜ್ಞಾನಿಕ ಮನೋಭಾವನೆ ನಮ್ಮಲ್ಲಿ ಇರದೇ ಇರೋದ್ರಿಂದ ನಮ್ಮ ಯುವ ಜನತೆಯಲ್ಲಿ ಸಹಿತ ಏನಾಗ್ಬಿಟ್ಟಿದೆ ಅಂತಂದ್ರೆ, ಸ್ವಲ್ಪ ಈ ವಿಜ್ಞಾನವನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಕಠಿಣ ಶ್ರಮವನ್ನು ಪಡಿಬೇಕಾಗತ್ತೆ. ಅದಕ್ಕೆ ಏನಿದೆ, ಪ್ರತಿಫಲನೂ ಅಷ್ಟೆಲ್ಲ ಜಾಸ್ತಿ ಇಲ್ಲ. ಯಾಕಂದ್ರೆ ಅಷ್ಟೊಂದು ಇದ್ರ ಬೆಲೆ ಗೊತ್ತಿರಲ್ಲ. ಆ ಕಾರಣದಿಂದ ಯುವಕರಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಜಾಸ್ತಿ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ, ಅಥವಾ ಜೆನ್ಜೀಸ್ ಅಂತ ನಾವೆಲ್ಲ ಏನ್ ಹೇಳ್ತೀವಿ, ಅಥವಾ ಜೆನ್ ಅಲ್ಫಾಸ್ ಬರುವಂತಹ ಅವರಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಆವಿಷ್ಕಾರಗಳನ್ನು ಮಾಡಲಿಕ್ಕೆ ಪ್ರೇರೇಪಣೆಯನ್ನು ನಾವು ಕೊಡಬೇಕು. ನಾವು ಹಿರಿಯರು ಬಂದು ಅಥವಾ ಈ ಪಠ್ಯ ಪುಸ್ತಕದಲ್ಲಿ ಈ ರೀತಿಯ ಒಂದು ಏನಿದೆ ಪಠ್ಯಗಳನ್ನು ನಾವು ಅಳವಡಿಸಿದ್ರೆ ಇದಾರು ಆಗ್ಬೋದು ಮುಂದಿನ ದಿನಗಳಲ್ಲಿ. ಆದರೆ ಇತ್ತೀಚೆಗೆ ಬಹಳ ವೇಗವಾಗಿ ನಮ್ಮ ದೇಶ ನಡೀತಾ ಇದೆ. ನಾವು ಈಗ ಈ ಪೈಪೋಟಿಯ ಯುಗದಲ್ಲಿ ಸುಮ್ಮನೆ ಕೂತ್ಕೊಳ್ಳಿಕ್ಕಾಗಲ್ಲ, ಬದಲಾವಣೆ ಬಂದೇ ಬರುತ್ತೆ. ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡೋಣ ಅಂತ ನನ್ನ ಒಂದು ಅಭಿಪ್ರಾಯ. ಭಾರತದ್ದೇ ಬಾಹ್ಯಾಕಾಶ ನಿಲ್ದಾಣ ಮಂಗಳಯಾನ 2
ಚಂದ್ರನ ಮೇಲೆ ಗಗನಯಾತ್ರಿಗಳನ್ನು ಇಳಿಸುವುದು ಮುಂತಾದ ಮಹತ್ವದ ಯೋಜನೆಗಳಿವೆ. ಈ ಯೋಜನೆಗಳಿಗೆ ತೊಂದರೆಯಾಗದಂತೆ ಇಸ್ರೋದಲ್ಲಿ ಬದಲಾವಣೆಗೆ ಸುಧಾರಣೆಗಳು ಬರಬೇಕಿದೆ ಎಂಬುದು ಈ ಚರ್ಚೆಯ ಆಶಯ.